ಲೈಟ್ ಓ ಯಾವುದಿದು ಮೋಟೋ ಕೇರ್ ಎಷ್ಟಾಯ್ತು ಬ್ರೋ ಇದಕ್ಕೆ? ಹಾಂ ಓ ನೈಸ್. ತುಂಬ ಚೆನ್ನಾಗಿದೆ ಇದೊಂದು ಲೈಟ್ಸ್ ಇದೆ ಬೆಸ್ಟು. ಚೀಪ್ ಮೇಂಟೆನೆನ್ಸ್ ಬ್ರೋ. ಹೌದಾ? ಲೈಕ್ ಇದು 1,500 ಸರ್ವಿಸಿಗೆ ಎಷ್ಟಾಯ್ತು ಬ್ರೋ ನಿಮಗೆ ಆನ್ ರೋಡ್ ಇದು? 280 ಅಲ್ಲ. ಲೈಟ್ಸದೊಂದು ನಂಗೆ ತಿಳ್ಕೊಳ್ಬೇಕು. ಅದು ಇಲ್ಲಿ ಕುಶಾಲನಗರದಲ್ಲಿ ಇವೆಲ್ಲ ಏನು ಸಿಗಲ್ಲ. ಒಂದು ಲೈಟ್ ಲೈಟ್ ಹಾಕೊಂಡು ಒಂದು ರೌಂಡ್ ಮಳೇಲಿ ಹೋಗಿ ಬಂದರೆ ನೆಕ್ಸ್ಟ್ ಟೈಮ್ ಶಾರ್ಟ್ ಆಗಿರ್ತದೆ ಅದು. ತೊಳ್ದು ಇಟ್ಕೊಂಡಿರ್ಬೇಕಾದ್ರೆ ಟ್ರಯಲ್ ನೋಡ್ತಾ ಇರಿ. ಇದು ರೆಕಾರ್ಡ್ ಬಟನ್ನು. ಹೋಗಿ ಬರ್ತೀನಿ ಆಯ್ತು ಬ್ರೋ. ಓಕೆ ಓಕೆ ಥ್ಯಾಂಕ್ ಯು. ಸೊ ಫಸ್ಟ್ ಇಂಪ್ರೆಷನ್ ಕೇಳ್ತೀರಾ ಈ ಬೈಕಲ್ಲಿ ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಇಂಪ್ರೆಷನ್ ಕೇಳೋಂಗಿದ್ರೆ ನನಗೆ 100% ಇಷ್ಟು ಕಂಫರ್ಟೇಬಲ್ ಆಗಿದೆ ಅಂತ ನಂಗೆ ಗೊತ್ತಿತ್ತಿಲ್ಲ. ಲಿಟ್ರಲಿ ಇಷ್ಟೊಂದು ಕಂಫರ್ಟೇಬಲ್ ಆಗಿದೆ ಲಿಟ್ರಲಿ ಗೊತ್ತಿತ್ತಿಲ್ಲ ಗುರು. ಬೈಕ್ ಯಾವುದು ಅಂತ ಕೇಳ್ತೀರಾ? ಸುಜುಕಿ ವಿ-ಸ್ಟಾರ್ಮ್ SX ಅಲ್ವಾ? SX. ಸೊ ಇದು 26 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 22 Nm ಟಾರ್ಕ್ ಪ್ರೊಡ್ಯೂಸ್ ಮಾಡಿ 140 km ಟಾಪ್ ಸ್ಪೀಡ್ ಕೊಡುತ್ತೆ. ಇನಿಷಿಯಲ್ ಚೆನ್ನಾಗೇ ಇದೆ ಆ್ಯಂಡ್ ಟ್ರ್ಯಾಕ್ಷನ್ ಕೂಡ ಚೆನ್ನಾಗೇ ಇದೆ ಅಂತ ಅನಿಸ್ತದೆ. ಬ್ರೇಕಿಂಗ್ ಕೂಡ ಚೆನ್ನಾಗೇ ಇದೆ. ಲೈಕ್ ಇದೊಂಥರ ಈ ರೆಡ್ ಕಲರ್ ಗ್ರೀನು ನಾನು ನೋಡಿದ್ದಿಲ್ಲ. ಲೈಕ್ ಫ್ರಂಟದು 19 ಇಂಚ್ ಎಲ್ಲ ಬರುತ್ತೆ, ರೇರ್ದು 17 ಇಂಚ್ ಬರುತ್ತೆ. ಸೊ ಸ್ಯಾಡ್ಲಿಂಗಿಗೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲಿಂದ ಸಿಕ್ತು ಬೈಕು ಏನು ಕತೆ ಅಂತೆಲ್ಲ ಜಾಸ್ತಿ ತಲೆ ಕಟ್ಸ್ಕೊಬೇಡಿ, ಹೇಳ್ತೀನಿ. ಸದ್ಯಕ್ಕೆ ಇದನ್ನು ಫೀಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ನು ಸೀಟ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ ತುಂಬ ಕಂಫರ್ಟೇಬಲ್ ಆಗಿದೆ. ಲೈಕ್ ರೈಡಿಂಗ್ ಪೋಸ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ಲೈಕ್ ಫುಲ್ ಅಪ್ರೈಟ್ ಆಗಿದೆ. ಹ್ಯಾಂಡ್ಲ್ ಬರಲ್ಲ. ಒಂದು ಸಲ ಗಾಡಿ ತೋರಿಸ್ಬಿಡ್ತೀನಿ ಹೇಗೆ ಕಾಣಿಸ್ತದೆ ಅಂತ ಹೇಳೋದು. ಒಂದು ಲೆವೆಲ್ ಸ್ಪಾಟ್ ಹುಡ್ಕೋಣ. ಸೊ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಸುಜುಕಿ ವಿ-ಸ್ಟಾರ್ಮ್ SX ಮಾಡೆಲ್ ಬಂದಿದೆ. ನೋಡೋಕ್ಕೆ ಈ ಥರ ಕಾಣಿಸ್ತಿದೆ. ನೋಡೋಕ್ಕೆ ತುಂಬ ಚೆನ್ನಾಗೂ ಇದೆ. ಒಂಥರ ಅಡ್ವೆಂಚರ್ ಲುಕಿಂಗ್ ಮೋಟರ್ ಸೈಕಲ್. ಹೆಡ್ಲೈಟ್ LED ಇದೆ ಆ್ಯಂಡ್ ಬಲ್ಬ್ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಇವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬೈಕ್ನ. ಲೈಕ್ ಸದ್ಯಲ್ಲೇನೋ ಲದಾಖ್ ಹೊರಡ್ತಿದಾರಂತೆ. ಸೊ ಆಲ್ ದ ಬೆಸ್ಟ್ ಫಾರ್ ದಟ್ ರೈಡ್ ಅಂತ ಹೇಳ್ತೀನಿ. ಸೊ ವೆಹಿಕಲ್ ಓವರಾಲ್ ಆಗಿ ನೋಡೋಕ್ಕೆ ಫುಲ್ಲಿ ಲೋಡೆಡ್ ಆಗಿ ಈ ಥರ ಕಾಣಿಸ್ತದೆ. ಇನ್ನು ಪ್ಯಾನಿಯರ್ಸ್ ಒಂದು ಟಾಪ್ ಬಾಕ್ಸ್ ಒಂದು ಹಾಕ್ಬಿಟ್ರೆ ಸೂಪರ್. ಸೊ ಇದನ್ನು ಎಕಾನಮಿ 20 ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಮೈಲೇಜ್ ಬಂದು 30 ಲೀಟರ್ಸ್ ಇದೆ ಅಂತೆ. ಸೊ ಸಸ್ಪೆನ್ಷನ್ ಬಗ್ಗೆ ಮಾತಾಡುವಂಗಿದ್ರೆ ಇಲ್ಲಿ ಮೋನೋಶಾಕ್ ಕೊಟ್ಟಿದ್ದಾನೆ ರೇರಲ್ಲಿ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾನೆ. ಸೊ ಫ್ರಂಟ್ ABS ಇದೆ, ರೇರು ABS ಇದೆ. ಸೊ ಅದ್ರ ಪ್ರಕಾರ ಡುವೆಲ್ ಚಾನಲ್ ABS. ನೋಡೋಕ್ಕೆ ಒಟ್ಟಾರೆ ಈ ಥರ ಕಾಣುತ್ತೆ. ನಾನು ಇಲ್ಲಿ ಗಂಟೆ ಎಲ್ಲೋ ಬೈಕ್ ನೋಡ್ತಿದ್ದೆ, ಬಟ್ ರೆಡ್ ಕಲರ್ದು, ರೆಡ್ ಆರೆಂಜ್ ಒಂಥರ ಕೈಂಡ್ ಆಫ್ ಮಿಕ್ಸ್ಡ್ ಕಲರ್ ಅಥವಾ ಮೋಡಕ್ಕೆ ಆ ಥರ ಕಾಣಿಸ್ತಿದೆಯಾ ಗೊತ್ತಿಲ್ಲ. ಓವರಾಲ್ ಆಗಿ ಶಾರ್ಟಾಗಿ ಹೇಳಬೇಕಂದ್ರೆ 9 ಔಟ್ ಆಫ್ 10 ಇನಿಷಿಯಲ್ ಚೆನ್ನಾಗೇ ಇದೆ ಆ್ಯಕ್ಚುಲಿ. ಲೈಕ್ ಏನು ಬರ್ಡನ್ ಅಂತ ಅನ್ಸಲ್ಲ ಓಡ್ಸೋಕ್ಕೆ. ಇನ್ ಕೇಸ್ ಫಸ್ಟ್ ಟೈಮ್ ಯಾರು ಓಡಿಸಿದ್ರೆ ಅಯ್ಯೋ ಹೆಂಗಪ್ಪ ಓಡಿಸೋದು ಅಂತ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಅಲ್ಲಿ ತಲೆಯಲ್ಲಿ, ಅಂತ ವಿಷಯನೇ ಇಲ್ಲ ಇದರಲ್ಲಿ. ಸಖತ್ತಾಗಿದೆ ಗುರು. ನಾನು ಇಲ್ಲಿ ಗಂಟೆ ಓಡಿಸಿಲ್ಲ ಆ್ಯಕ್ಚುಲಿ. ಇದು ತುಂಬ ಚೆನ್ನಾಗಿದೆ. ಇದ್ರಲ್ಲಿ 650cc ಕೂಡ ಬರ್ತದಲ್ಲ? 1000 ಇದೆಯಾ? ನಾನು ಆಗಲೇ ಅದೇ ಅವರೊಟ್ಟಿಗೆ ಬೂಸ ಇದೆ ಅಂತ ಹೇಳಲ್ಲ, ಅವರೊಟ್ಟಿಗೆ 600 ಒಂದಿದೆ ವಿ-ಸ್ಟಾರ್ಮ್. ಈ ಕ್ರೇಜಿ. ಸೊ ನಾನು ಹೇಳ್ತಿದ್ದಂಗೆ ಇವರೇ ಓನರ್ ಬೈಕದು. ಬ್ರೋ ಹೆಸರು? ಇನ್ಸ್ಟಾಗ್ರಾಮ್ ID ಗೌಡ01 ಅಂತ. ಸದ್ಯದಲ್ಲಿ ಲದಾಖ್ ಹೊರಟಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಟು ದೆಮ್. ಬಟ್ ರೀಸೆಂಟ್ಲಿ ನಾನು ಯಾವುದು ಎಕ್ಸ್ಪಲ್ಸ್ ಓಡಿಸಿದ್ದು ಲೆವೆಲಿಗೆ ಎಕ್ಸ್ಪಲ್ಸ್ ಲೈಕ್ ಒಂದು 250 km 300 km ಮೊನ್ನೆ ರೈಡ್ ಹೋದಲ್ಲ. ಕಂಪ್ಯಾರಿಟಿವ್ಲಿ ಲೈಕ್ ಏನು ಕಂಪ್ಯಾರಿಸನ್ನೇ ಇಲ್ಲ ಅಂತ ಹೇಳ್ಬೋದು. ಲಿಟ್ರಲಿ ಬರು, ಸೀರಿಯಸ್ಲಿ ಕಂಪ್ಯಾರಿಸನ್ ಇಲ್ಲ.